ವಸತಿ ನಿಲಯಕ್ಕೆ ರಸ್ತೆ ಬಂದ್ ಸಂಕಷ್ಟಕ್ಕೆ ಸಿಲುಕಿದ ವಿದ್ಯಾರ್ಥಿಗಳು. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ರಸ್ತೆ ಸಮಸ್ಯೆ ಬಗೆಹರಿಸಬೇಕು ಎಂದು ವಿದ್ಯಾರ್ಥಿಗಳ ಒತ್ತಾಯ. ಯಲಬುರ್ಗಾ ಪಟ್ಟಣದಿಂದ ಕೊಪ್ಪಳಕ್ಕೆ ಹೋಗುವ ರಸ್ತೆ ಮಾರ್ಗದಲ್ಲಿ ಬರುವ ರೈಲ್ವೆ ಬ್ರಿಡ್ಜ್ ಹತ್ತಿರ ಕಾಣುವ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ, ಕೊಪ್ಪಳ ರಸ್ತೆ ಮಾರ್ಗ ಸಂಗನಾಳ ಮಧ್ಯದಲ್ಲಿ ಬರುವ ವಸತಿ ನಿಲಯ ನಗರದಿಂದ 2 ಕಿಲೋಮೀಟರ್ ದೂರದ ಹೊರವಲಯದಲ್ಲಿ ಇರುವ ವಸತಿ ನಿಲಯ ಹೆದ್ದಾರಿಯಿಂದ ಅಂದಾಜು 500 ಮೀಟರ್ ಒಳಗೆ ಹೋಗಬೇಕು. ಈ ಮೊದಲು ನಾವು ಇದೇ ರಸ್ತೆಯಲ್ಲಿ ಓಡಾಡುತ್ತಿದ್ದೆವು. ಆದರೆ ಈಗ ಈ ಹೊಲದ ರೈತರು ತಮ್ಮ ಹೊಲದಲ್ಲಿ ರಸ್ತೆ ಇದೆ ಎನ್ನುವ ಕಾರಣಕ್ಕೆ ಮತ್ತು ಅವರಿಗೆ ಪರಿಹಾರ ಕೊಟ್ಟಿಲ್ಲ ಎನ್ನುವ ಕಾರಣಕ್ಕೆ ರಸ್ತೆಗೆ ಒಡ್ಡು ಹಾಕಿ ಬಂದ್ ಮಾಡಿದ್ದಾರೆ. ಇದರಿಂದ ನಮಗೂ ಮತ್ತು ಸಿಬ್ಬಂದಿಗಳಿಗೆ ನಿತ್ಯ ಓಡಾಡಲು ರಸ್ತೆ ಇಲ್ಲ, ತುಂಬಾ ತೊಂದರೆ ಅನುಭವಿಸುತ್ತಿದ್ದೇವೆ. ಆದಷ್ಟು ಬೇಗ ವಸತಿ ನಿಲಯಕ್ಕೆ ಹೋಗಲು ರಸ್ತೆ ಅನುಕೂಲ ಮಾಡಿಕೊಡಬೇಕೆಂದು ನಮ್ಮ ವಾಹಿನಿ ಮೂಲಕ ವಿದ್ಯಾರ್ಥಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಇದೇ ವೇಳೆ ಹೊಲದ ರೈತ ಮತ್ತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಅಂದಯ್ಯ ಕಳ್ಳಿಮಠ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ, ಇದು ನಮ್ಮ ಹೊಲ, ರಸ್ತೆ ನಮ್ಮ ಹೊಲದಲ್ಲಿ ಇದೆ. ರೈಲ್ವೆ ಹಳಿ ಬಂದಿದ್ದಕ್ಕೆ ಇಲ್ಲಿ ಬ್ರಿಡ್ಜ್ ಕಟ್ಟಿದ್ದಾರೆ. ಇದಕ್ಕೆ ನಮ್ಮ ಹೊಲ ಹೋಗಿದೆ ಮತ್ತು ಇಲ್ಲಿ ಅಲ್ಪಸಂಖ್ಯಾತ ವಸತಿ ನಿಲಯಕ್ಕೆ ಹೋಗಲು ನಮ್ಮ ಹೊಲದಲ್ಲಿ ರಸ್ತೆ ಹೋಗಿದೆ. ಅದಕ್ಕೆ ಪರಿಹಾರ ಕೊಡುತ್ತೇನೆ ಎಂದು 6 ವರ್ಷ ಆಗಿದೆ. ಇಲ್ಲಿಯವರೆಗೂ ಪರಿಹಾರ ಕೊಟ್ಟಿಲ್ಲ. ಆಗ PWD ಅಧಿಕಾರಿಗಳಾಗಿ ಅಥವಾ ರೈಲ್ವೆ ಬ್ರಿಡ್ಜ್ಗೆ ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳು ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಇಲ್ಲಿಯವರೆಗೂ ಯಾವುದೇ ಪರಿಹಾರ ಕೊಡುತ್ತೇನೆಂದು ಕೊಟ್ಟಿಲ್ಲ. ಹಾಗಾಗಿ ನಾನು ರಸ್ತೆ ಬಂದ್ ಮಾಡಿದ್ದೇನೆ. ಪರಿಹಾರ ಕೊಟ್ರೆ ರಸ್ತೆಗೆ ನಮ್ಮದೇನೂ ಅಭ್ಯಂತರವಿಲ್ಲ ಎಂದು ಹೇಳಿದರು. ಈ ಕುರಿತು ಅಲ್ಪಸಂಖ್ಯಾತ ವಸತಿ ನಿಲಯ ವಿಸ್ತರಣಾ ಅಧಿಕಾರಿಯಾದ ನಜಿಯಾ ಮೇಡಂ ಅವರು ನಮ್ಮ ಪ್ರತಿನಿಧಿ ರಸ್ತೆ ಸಮಸ್ಯೆ ಬಗ್ಗೆ ಕೇಳಿದಾಗ ಅವರು ಮಾತನಾಡಿ, ನಾನು ಮೇಲಿನ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ. ನಮ್ಮ ಜಿಲ್ಲಾ ಅಧಿಕಾರಿಗಳು ಇಂದು ಬಂದು ಪೊಲೀಸರನ್ನು ಕರೆಸಿ ಬಂದ್ ಆದ ರಸ್ತೆ ತೆರವುಗೊಳಿಸಿ ಹೋಗಿದ್ದರು. ಆದರೆ ರೈತರು ನಮಗೆ ತಿಳಿಸದೆ ಯಾಕೆ ತೆರವು ಮಾಡಿದ್ದೀರಿ ಎಂದ ರೈತರು ತಮಗೆ ಪರಿಹಾರ ಸಿಗುವವರೆಗೂ ನಾನು ರಸ್ತೆ ಬಂದ್ ಮಾಡುತ್ತೇನೆ ಎಂದು ಮತ್ತೆ ಅವರು ರಸ್ತೆ ಬಂದ್ ಮಾಡಿರುತ್ತಾರೆ. ಇದರಿಂದ ನಮಗೆ ರೇಷನ್, ಗ್ಯಾಸ್, ನೀರು ಒಯ್ಯುವುದಕ್ಕೆ ಹರಸಾಹಸ ಪಡುವಂತಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಹೋಗಿ ಬರುವುದಕ್ಕೆ ತುಂಬಾ ತೊಂದರೆ ಆಗಿದೆ. ಈ ಹಿಂದೆ ಸಂಬಂಧಪಟ್ಟ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗಿತ್ತು. ಅವರು ಮರಳಿ ಹಿಂಬಾರ ಬರೆದು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಸೂಕ್ತ ಪರಿಹಾರ ಮಾಡಿಕೊಡಬೇಕೆಂದು ತಿಳಿಸಿದರು. ಸ್ಥಳಕ್ಕೆ ಯಲಬುರ್ಗಾ ಠಾಣಾ PSI ವಿಜಯ ಪ್ರತಾಪ್ ಅವರು ಭೇಟಿ ನೀಡಿ ಪರಿಸ್ಥಿತಿ ಬಗ್ಗೆ ವಿಚಾರಣೆ ಮಾಡಿದರು. ವರದಿ CA ಆದಿ, ಪ್ರಜಾಪವರ್ ಟಿವಿ, ಯಲಬುರ್ಗಾ. ನನ್ನ ಹೆಸರು ನಾಸಿಯಾ. ತಾವೇನು ವರ್ಕ್ ಮಾಡ್ತೀರಿ? ನಾನು ತಾಲೂಕು ಅಲ್ಪಸಂಖ್ಯಾತ ವಿಸ್ತರಣಾಧಿಕಾರಿ. ಈಗ ಮಕ್ಕಳಿಗೆ ಅಲ್ಲೇ ರೋಡ್ ಇಲ್ಲ, ರೋಡ್ ಬಂದ್ ಆಗಿದೆ. ಅದ್ರ ಬಗ್ಗೆ ನೀವು ಯಾವ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರಿ ಅಥವಾ ಯಾವ ಅಧಿಕಾರಿಗಳು ಬಂದು ಹೋಗಿದ್ದಾರೆ? ಅಲ್ಲಿ ನಾವು ಚೀಫ್ ಆಫೀಸರ್ ಅವ್ರಿಗೆ ಅದು ಒಟ್ಟು ಹಾಕಿದ್ದು 2ನೇ ತಾರೀಕು ಮೇ 2. ನಾವು ಅವ್ರಿಗೆ 3ನೇ ತಾರೀಕಿಂದನೇ ಚೀಫ್ ಆಫೀಸರ್ ಅವ್ರಿಗೆ ಮೌಖಿಕವಾಗಿ ಹೇಳಿದ್ವಿ. ಅವರು ನಾನು ಮಾತಾಡಿ ಪರಿಹರಿಸ್ತೀನಿ ಅಂತ ಹೇಳಿದ್ರು. ಆದರೆ ಒಂದು 15 ದಿವಸವರೆಗೂ ಅವರು ಪರಿಹಾರ ಮಾಡಲಿಲ್ಲ. ಆ ಪರಿಹಾರ ಆಗದೆ ಇರೋದಕ್ಕೆ ನಾವೇನು ಮಾಡಿದ್ವಿ, ರೈಟಿಂಗಲ್ಲೂ ಕೊಟ್ವಿ. ರೈಟಿಂಗಲ್ಲಿ ಕೊಟ್ಟು ಕೇಳಿದಾಗ ಅವರು ಮತ್ತೆ ಹಿಂಬಾರ ಕೊಟ್ಟರು. ನೀವೆಲ್ಲ ಪೊಲೀಸ್ ಸ್ಟೇಷನ್ ಹೋಗ್ತೀರಾ, ಕಂಪ್ಲೇಂಟ್ ಕೊಡ್ತೀರಾ, ಕೊಡ್ರಿ ಮೇಡಮ್, ನಾವು ಹಿಂಬಾರ ಕೊಟ್ಬಿಟ್ಟಿನಿ ಅಂದರು. ಪೊಲೀಸರು ಅವರಿಗೆ ಕಾಲ್ ಮಾಡಿ ಕೇಳಿದಾಗ CPS ಅವರು ಕಾಲ್ ಮಾಡಿ ಹೇಳಿದಾಗ ಇಲ್ಲ ನಾನೇ ಬಗೆಹರಿಸ್ತೀನಿ ಅಂತ ಹೇಳ್ತಾರೆ ಅವರು. ಆದರೆ ಇದುವರೆಗೂ ಯಾರೂ ಬಗೆಹರಿಸಿಲ್ಲ. ಚೀಫ್ ಆಫೀಸರ್ ಬಗೆಹರಿಸ್ತಾ ಇಲ್ಲ. ಈಗ ಮಕ್ಕಳು ಮತ್ತೆ ಅಡ್ಡಾಡ್ಬೇಕಾದ್ರೆ ಏನು ಮಕ್ಕಳಿಗೇನು ತೊಂದರೆ ಆಗಿದೆ ಸರ್. ನಮ್ಮಲ್ಲಿ ಫುಡ್ ಸಪ್ಲೈ ಮಾಡೋದಕ್ಕೆ, ಆಮೇಲೆ ಸಿಲಿಂಡರ್ ಆಯ್ತು, ನೀರಿನ ಸಮಸ್ಯೆ ಆದಾಗ ನೀರು ಟ್ಯಾಂಕ್ ತಗೊಂಡು ಹೋಗ್ಬೇಕಾಗತ್ತೆ. ಅವಾಗೂ ಅವ್ರಿಗೆ ಸಮಸ್ಯೆ ಆಗ್ತದೆ. ಮತ್ತು ಅದಕ್ಕೋಸ್ಕರ ನಾವು ನಮ್ಮ ಆಫೀಸರು ಬಂದಿದ್ರು, ಡಿಸ್ಟಿಕ್ ಆಫೀಸರ್ ಬೆಳಿಗ್ಗೆ. ಅವರು ಅಜ್ಮೀರ್ ಅಲ್ಲಿ ಅಂತ ಡಿಸ್ಟಿಕ್ ಆಫೀಸರ್. ಅವರು ಹೇಳಿ ಎಲ್ಲರೂ ಹೇಳಿ ಇದು ತಹಶೀಲ್ದಾರ್ ಅವ್ರಿಗೂ ಮಾತಾಡಿ ಹೇಳಿದ್ವಿ ನಾವು ಬೆಳಿಗ್ಗೆ. CPS ಅವ್ರಿಗೆ ಹೇಳಿನೇ ನಾವು JCB ತಗೊಂಡು ಹೋಗಿದ್ವಿ. ಎಲ್ಲ ತಗದ್ಮೇಲೆ ಅವರು ಯಾರು ಅವ್ರು ಹೊಲದವ್ರು ಬಂದು ಮತ್ತೆ ಇದು ಮಾಡ್ತಾ ಅಬ್ಜೆಕ್ಷನ್ ಮಾಡಿ ಮತ್ತೆ ಅದು. ನೀವು ಹಾಸ್ಟೆಲ್ ನೋಡ್ರಿ, ಹೌದಾ? ಹಾಂ ಸರ್. ನಿಮ್ಮ ಹೆಸರೇನು? ಸರ್ ನಮ್ಮ ಹೆಸರು ರೇಟಿಂಗ್ ಸಾಬ್ ಅಂತೇಳಿ. ನಮ್ಮ ಹಾಸ್ಟೆಲ್ ಹೆಸರು ಬಂದುಬಿಟ್ಟು ಅಲ್ಪಸಂಖ್ಯಾತರ ಮೆಟ್ರಿಕ್ ಬಾಲಕ ವಸತಿಯಲ್ಲಿ ಯಲಬುರ್ಗಾ. ಇಲ್ಲಿ ಕಾಣ್ತದೆ ನಮ್ಮ ಹಾಸ್ಟೆಲು. ನಾವಿವಾಗ ಈ ಹಾಸ್ಟೆಲ್ನಾಗ ಇರೋಕೆ ಬಂದು 2ನೇ ವರ್ಷ ಸರ್. ಹೋದ ವರ್ಷ ಎಲ್ಲ ನಾವು ಇದೇ ದಾರಿಗೆ ಕಾಣ್ತಿದ್ದೇವೆ. ಅದು ಇವಾಗ ಏಕಾಏಕಿಯಾಗಿ ಈ ಒಂದು ಹೊಲದ ರೈತರಾದಂಥ ಅಂದಯ್ಯ ಕಳ್ಳಿಮಠನವರು ನಮಗೆ ಈ ಬ್ರಿಡ್ಜಿನವರು ನಮ್ಮ ಹೊಲ ಇದು ಏನು ನಮ್ಮ ಹೊಲದಲ್ಲಿನ ಬ್ರಿಡ್ಜ್ ಮಾಡಿದ್ದಾರೆ, ನಮ್ಗೆ ಅನುದಾನ ಕೊಟ್ಟಿಲ್ಲ ಅಂತೇಳಿ
ಅದೇ ಸರ್ ನಾವು ಮೊದಲು ಇಲ್ಲಿ ಕಾಣ್ತಿರುವಂತ ಕಚ್ಚಾ ರಸ್ತೆಯಿಂದಾನೇ ಈ ದಾರಿಗೆ ಹಾಸ್ಟೆಲ್ಗೆ ಅಡ್ಡಾಡ್ತಿದ್ವಿ. ಇವಾಗ ಏಕಾಏಕಿಯಾಗಿ ಅಂದಯ್ಯ ಕಳ್ಳಿಮಠ ಅನ್ನೋ ರೈತರು ಏನ್ ಮಾಡಿದ್ದಾರೆ, ನಮ್ಗೆ ಅನುದಾನ ಬಂದಿಲ್ಲ ಅಂತ ಹೇಳಿ ಈ ದಾರಿನ ಬಂದ್ ಮಾಡ್ತಿದ್ದಾರೆ. ಇದರಿಂದ ನಮ್ಗ ಕಾಲೇಜಿಗೆ ಹೋಗಿ ಬರ್ಲಿಕ್ಕಾಯ್ತು. ಮತ್ತೆ ಇವರು ನಮ್ಮ ಹಾಸ್ಟೆಲ್ ಸಿಬ್ಬಂದಿಗಳು ಇವರು ಸಹ ಹೋಗಿ ಬರ್ಲಿಕ್ಕೆ ಬಹಳ ತೊಂದರೆ ಆಗಿದೆ. ಅಷ್ಟೇ ಅಲ್ಲದೆ ನಮ್ಮ ಹಾಸ್ಟೆಲ್ ಬರುವಂತ ಅನುದಾನಗಳಾಗಿರ್ಬೋದು, ಏನಾದ್ರೂ ರೇಷನ್ ಆಗಿರ್ಬೋದು ತರಲಿಕ್ಕೆ ಬಹಳ ತೊಂದರೆ ಆಗ್ತಿದೆ. ಹಂಗಾಗಿ ಇದೆಲ್ಲ ಅಧಿಕಾರಿಗಳ ಗಮನಕ್ಕೆ ಐತಿ. ಬೆಳಿಗ್ಗೆ ತಾನೇ ನಮ್ಮ ಜಿಲ್ಲಾ ಅಧಿಕಾರಿಗಳು ಮತ್ತೆ ತಾಲೂಕು ಅಧಿಕಾರಿಗಳು ಬಂದು ಈ ಸಮಸ್ಯೆ ಪರಿಹಾರ ಮಾಡ್ತಿದ್ರು. ಮತ್ತೆ ತಿರ್ಗಾ ನಂದು ಹಣ ಬಂದಿಲ್ಲ ಅಂತೇಳಿ ತೆಗ್ದಿರುವಂತ ಇದು ಈ ಸಮಸ್ಯೆನ ಪರಿಹಾರ ಮಾಡಿರುವಂತ ಇದನ್ನೇ ರೈತರು ಮತವಳ್ಳಿ ನಮ್ಗೆ ದುಡ್ಡು ಬರೋ ತನಕ ನಾವು ದಾರಿ ಕೊಡಲ್ಲ ಅಂತೇಳಿ ಮತವಳ್ಳಿ ದೊಡ್ಡದಾಗಿ ಒಡ್ ನಿರ್ಮಿಸಿ ನಮ್ಗೆ ಅಡ್ಡಾಡ್ಲಿಕ್ಕೆ ಬಹಳ ಅನಾನುಕೂಲ ಆಗೈತಿ. ಆದಷ್ಟು ಬೇಗ ನಮಗೆ ವಸತಿ ನಿಲಯಕ್ಕೆ ಅಡ್ಡಾಡ್ಲಿಕ್ಕೆ ದಾರಿ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ನಾವು ವಿನಂತಿಸಿಕೊಳ್ತೇವೆ. ಈಗ ಹಾಸ್ಟೆಲ್ ಸೂಪ್ಡೆಂಟ್ ಬಂದಿದ್ರ ಅಧ್ಯಕ್ಷರ, ಈಗ ಅವ್ರೇನ್ ಹೇಳಿದ್ರು ನಿಮ್ಗೆ? ಈಗ ರಸ್ತೆ ಇಲ್ಲ ಮಕ್ಕಳಿಗೆ, ಅದ್ರ ಸಲುವಾಗಿ ರೊಕ್ಕ ಕೊಡ್ತೀನಿ ನಾ ಕೊಡವ ಪರಿಹಾರ ಸಿಕ್ಕಿಲ್ಲ ನಿಮ್ಗೆ? ಪರಿಹಾರನು ಕೊಟ್ಟಿಲ್ಲ, ಇಲ್ಲಿ ದಾರಿನೂ ಇಲ್ಲ ಅವ್ರಿಗೆ. ಹೆಚ್ಚಾಗಿ ಹೇಳ್ಬೇಕಂದ್ರ ಈಗ ಸರ್ವೆ ಮಾಡ್ಕೊಂಡು ಹೋಗ್ಯಾರ, ಅದ್ರದ್ದೇನು ನಮ್ಗೆ ಪರಿಹಾರನೂ ಬಂದಿಲ್ಲ. ಅವರು ನಿಮ್ಮ ಅನುಕೂಲ ಮೇಲೆ ಬಿಟ್ಟಿದ್ರಿ? ಅನುಕೂಲ ಮ್ಯಾಗ ಇಷ್ಟು ನಾ ಬಿಟ್ಟಿದ್ದೆ. ನಂದು ಅದ್ರ ಸಲುವಾಗಿ 2 ಎಕರೆ ಹೊಲ 6 ವರ್ಷ ಬೀಳ ಐತೆ. ನಂದು ಲುಕ್ಷನ್ ಭಾಳ ಆಗೈತಿ. ಅದನ್ನ ಬೀಳ್ಬಿಟ್ಟಿದ್ದು